ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಟ್ಸ್ ಕನ್ನಡಕ್ಕೆ ಸ್ವಾಗತ. ಇವತ್ತು ನಾನು ಯಾವ್ದು ಮಾಡ್ತಾಯಿದ್ದೀನಿ ಅಂತ ಇಮೇಜಲ್ಲೇ ಗೊತ್ತಾಗಿದೆ. ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ? ಇವತ್ತು ದೋಸೆ ಮಾಡ್ತಿದ್ದೀನಿ. ಎಲ್ಲ ಥರ ದೋಸೆ ಅಲ್ಲ, ಇದೊಂಥರ ಕಾಳು ದೋಸೆ. ಅಂದರೆ ಕಡಲೆಕಾಳು, ಹುರುಳಿಕಾಳು ಎಲ್ಲ ಒಂದೊಂದು ಸ್ವಲ್ಪ ಸ್ವಲ್ಪ ಕಾಳು ಹಾಕ್ಕೊಂಡು ಮಾಡ್ತಾ ಇರೋಂಥ ದೋಸೆ ನೋಡಿ. ಈಗ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಚಟ್ನಿ ಏನು ಹಾಕ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ. ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಹುಣಸೆಹಣ್ಣು ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ನೆಕ್ಸ್ಟು ಸಾಸಿವೆ ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹಾಕ್ತಾಯಿದ್ದೀನಿ ಆಯಿಲು. ಹಸಿಮೆಣಸಿನ್ಕಾಯಿ ಸ್ವಲ್ಪ ರೋಸ್ಟ್ ಆಗಲಿ ಲೈಟಾಗಿ ಅಂತ ಫಸ್ಟ್ ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಇನ್ನು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ರೆಡಿ ಮಾಡಿಕೊಂಡು ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯ್ಕೊಳ್ಳಿ. ನಂತರ ನಾನು ಆ್ಯಡ್ ಮಾಡ್ತಾಯಿದ್ದೀನಿ, ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ನಂತರ ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದೇ ರೀತಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಬೇಯಿಸ್ಕೊಳ್ಳಿ. ಕಾಳು ದೋಸೆಗೆ ಎಷ್ಟು ಕಾಳು, ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಕಡಲೆಕಾಳು, ಹೆಸರುಬೇಳೆ, ಕಡಲೆಬೇಳೆ ಯಾವ್ಯಾವ ಕಾಳು ಬರುತ್ತೋ ಎಲ್ಲನೂ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಉದ್ದಿನ ಒಂದು ಚೂರು ಹಾಕಿದ್ದೀನಿ, ಮೆಂತ್ಯ ಹಾಕಿದ್ದೀನಿ ಅಷ್ಟೆಲ್ಲ ಹಾಕ್ಕೊಂಡು ಹಿಂದಿನ ದಿನವೇ ರುಬ್ಕೊಂಡ್ರೆ ಮಾರನೇ ದಿನಕ್ಕೆ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಮಕ್ಳಿಗೆ ಇಷ್ಟ ಆಗುತ್ತೆ. ಒಂದೇ ಥರ ದೋಸೆ ಮಾಡೋಕ್ಕಿಂತ ವೆರೈಟಿಯಾಗಿ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ಮಾಡಿದಾಗ ಅದನ್ನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇದೇ ಪ್ರೊಸೀಜರ್. ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ನಂತರ ಬಾಡಿಸ್ಕೊಂಡ್ಮೇಲೆ ತೆಗ್ದಿರೋಂಥ ಸಿಪ್ಪೆನ ಆಲೂಗೆಡ್ಡೆದು ಮ್ಯಾಶ್ ಮಾಡ್ಕೊಳ್ಳಿ. ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಹಾಕಿ ಒಂದು ಸ್ವಲ್ಪ ಕಲಿಸ್ಕೊಳ್ಳಿ. ನಾನೇನು ಮತ್ತೇನು ಬೇಯಿಸೋಕ್ಕೆ ಹೋಗಲ್ಲ, ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ. ಲಾಸ್ಟು ಕಾಯಿ ತುರಿ ಆ್ಯಡ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡಿದ್ದೀನಿ. ನೋಡಿ, ಫೈನಲಿ ಆಲೂಗೆಡ್ಡೆ ರೆಡಿ ಆಯಿತು, ಆಲೂಗೆಡ್ಡೆ ಪಲ್ಯ. ನೆಕ್ಸ್ಟ್ ನೋಡಿ, ದೋಸೆ ಹಾಕ್ತಾಯಿದ್ದೀನಿ. ಕಬ್ಬಿಣದ ಹೆಂಚು ಮೇಲೆ ದೋಸೆ ಹಾಕ್ತಾಯಿದ್ದೀನಿ. ಗರಿಯಾಗಿ ದೋಸೆ ರೆಡಿಯಾಗಿದೆ. ಫೈನಲಿ ಚಟ್ನಿನೂ ಸಹ ರೆಡಿಯಾಗಿದೆ. ಆಲೂಗೆಡ್ಡೆ ಪಲ್ಯ ರೆಡಿಯಾಗಿದೆ. ಈ ಕಡೆ ದೋಸೆ, ಸೂಪರ್ ಕಾಂಬಿನೇಷನ್ನು. ನೋಡೋಣ ಫೈನಲಿ ಹೇಗೆ ಬಂದಿದೆ ಅಂತ. ಇದೇ ಫಸ್ಟ್ ಟೈಮ್ ನಾನು ಕಾಳು ದೋಸೆ ಮಾಡ್ತಾ ಇರೋದು. ತುಂಬ ಮಸಾಲೆ ದೋಸೆ ಬಂದಂಗೆ ಬಂದಿತ್ತು. ವಾವ್, ನೋಡಿ ಫೈನಲಿ ಯಾವ ಥರ ಬಂದಿದೆ ಅಂತ. ಇದ್ರ ಮೇಲೆ ಒಂದು ಸ್ವಲ್ಪ ಗಾರ್ನಿಷ್ ಮಾಡಿ ರೆಡಿ ಮಾಡಿಬಿಟ್ರೆ ಮಸಾಲೆ ದೋಸೆ ರೆಡಿ ಆಯಿತು. ಇದೇ ಪ್ರೊಸೀಜರ್ ನೀವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಗಂತೂ ಖಾಲಿನೇ ಆಗೋಯ್ತಪ್ಪ, ಇರಲಿಲ್ಲ. ನೋಡಿ, ಫೈನಲಿ ಮಸಾಲೆ ದೋಸೆ ರೆಡಿಯಾಗಿದೆ. ಬಿಸಿ ಬಿಸಿ ಮಸಾಲೆ ದೋಸೆ, ಚಟ್ನಿ, ಆಲೂಗೆಡ್ಡೆ ಪಲ್ಯ. ಮಸಾಲೆ ದೋಸೆ ಒಂದು ದಕ್ಷಿಣ ಭಾರತದ ಅತಿ ಜನಪ್ರಿಯವಾದ ತಿಂಡಿ. ಕರ್ನಾಟಕ, ಉಡುಪಿ, ಬೆಂಗಳೂರಿನಲ್ಲಿ ಅತ್ಯಂತ ಜನಪ್ರಿಯವಾದಂತಹ ತಿಂಡಿ. ಕೆಲವು ಕಡೆ ತೆಂಗಿನಕಾಯಿ ಚಟ್ನಿ, ಟೊಮೆಟೊ ಚಟ್ನಿ ಕೊಡುತ್ತಾರೆ. ಹೊರಗೆ ಕ್ರಿಸ್ಪಿ, ಒಳಗೆ ಮೃದುವಾದ ಮಸಾಲೆ ಇರುತ್ತದೆ. ರುಚಿ ಹಾಗೂ ಪೌಷ್ಟಿಕಾಂಶ ಎರಡೂ ಇದೆ. ಬೆಂಗಳೂರು ಮಸಾಲೆ ದೋಸೆ, ಮೈಸೂರು ಮಸಾಲೆ ದೋಸೆ ಹಾಗೂ ಸೆಟ್ ದೋಸೆ, ಇನ್ನು ವಿಧವಾದಂತಹ ದೋಸೆಗಳು ಇವೆ. ನೋಡಿ, ಫೈನಲಿ ಚಟ್ನಿ ಏನು ಹಾಕಿದೆ ಅಂತ ಮತ್ತೆ ತೋರಿಸಿದ್ದೀನಿ. ಲಾಸ್ಟ್ ಫೈನಲ್ ಲುಕ್ ಈ ರೀತಿ ಇದೆ. ರೆಡಿಯಾಗಿದೆ. ಮತ್ತೆ ರಿಪೀಟೆಡ್ ತೋರಿಸ್ತಾ ಇದ್ದೀನಿ. ಇಷ್ಟೇ, ಫೈನಲಿ ಲುಕ್ ರೆಡಿ ಆಯಿತು. ನಮ್ಮ ಮನೆಯ ಕಾಳು ಮಸಾಲೆ ದೋಸೆ. ಇಷ್ಟ ಆದರೆ ನೋಡಿ,
ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನೀವು ಹೀಗೆ ಬೆಳೀರಿ. ಧನ್ಯವಾದ.